ಸ್ನೇಹಿತರೆ, ಅಲ್ಲಿ ನಮ್ಮ ಇಂಜಿನ್ ಬ್ಲಾಕ್ ಅನ್ನೋದು ಸೊ ನಮ್ಮ ಚಾಸಿಯಿಂದ ಸಪ್ರೇಟ್ ಆಗಿಬಿಟ್ಟು ಆಚೆ ಬಂದಿದೆ. ಸೊ ಇವಾಗ ಈ ಇಂಜಿನ್ ಒಳಗಡೆ ಮತ್ತೇನು ಬೇರೆ ಹೆಚ್ಚೇನು ಕಾಂಪೋನೆಂಟ್ ಇಲ್ಲ. ಒಂದು ಏನೋ ಇಂಜಿನ್ ಬೇರಿಂಗ್ಗಳೆರಡು, ಗೇರ್ ಬಾಕ್ಸ್ ಬೇರಿಂಗ್ಗಳೆರಡು, ಆಮೇಲೆ ಮೇಯ್ನ್ ಗೇರ್ ಬಾಕ್ಸು, ಆಮೇಲೆ ಕ್ರ್ಯಾಂಕ್ ಶಾಫ್ಟು. ಸೊ ಇದಿಷ್ಟು ತೆಗೆದುಬಿಟ್ರೆ ಮುಗಿದೋಯ್ತು. ಸೊ ಅದನ್ನು ಇವಾಗ ಚಕ್ ಅಂತ ತೆಗ್ದೇ ಬಿಡೋಣ ಬನ್ನಿರಿ, ಇದೇ ಖುಷಿಯಲ್ಲಿ. ಮ್ಯಾಜಿಕಲ್ ಮೂಮೆಂಟ್ ಇಸ್ ಹಿಯರ್. ಬಟ್ಟೆ ನೋಡಿ. ಸೊ ಇದು ನಮ್ಮ ಲೆಫ್ಟ್ ಇಂಜಿನ್ ಕೇಸಿಂಗು. ಸೊ ಇದು ಕ್ರ್ಯಾಂಕ್ ಶಾಫ್ಟ್ದು ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ, ಇಲ್ಲಿ ನೋಡಿ. ಸೊ ಬೇರಿಂಗ್ ಸಮೇತ ಕಳ್ಚ್ಕೊಂಡೇ ಬಂದುಬಿಟ್ಟಿದೆ. ಈ ಬೇರಿಂಗಲ್ಲಿ ಏನೂ ದಮ್ಮೇ ಇಲ್ಲ. ಸೊ ಇದು ನೀಟಾಗಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಕೂತಿರ್ಬೇಕು ಗೊತ್ತಾ ಈ ಬೇರಿಂಗು. ನೋಡಿ ಒಂಥರ ಸೌಂಡು ಈ ಬೇರಿಂಗು ಕೂಡ. ಸೊ ಶಾಫ್ಟು ಲೈಟ್ ಪ್ಲೇ ಇದೆ ಶಾಫ್ಟು. ಸೊ ಹಂಗಾಗಿ ಅದನ್ನು ರೀಸೆಟ್ಟು ಮಾಡಬೇಕಲ್ಲ. ಮತ್ತು ಶಾಫ್ಟಲ್ಲಿ ಒಂಥರ ಈ ತರಿ ಥರ ಬಿದ್ದಿದೆ. ಒಂಚೂರು ಲೈಟ್ ಬಫಿಂಗು ಮಾಡಿಸ್ಬಿಡ್ತೀನಿ ಇದನ್ನು. ಸೊ ಬಾಂಬಾಗುತ್ತೆ. ಈ ಶಾಫ್ಟ್ ಏನಾದ್ರು ಹೊಸ್ದಾಗಿ ಸಿಕ್ಕಿದ್ರೆ ಸೊ ಶಾಫ್ಟನ್ನು ಹೊಸ್ದಾಗಿ ಹಾಕ್ಬಿಡೋಣ. ಇದೇ 5 ಸ್ಪೀಡ್ ಗೇರ್ ಬಾಕ್ಸ್. ಹಿಂಗೆ ಮಸ್ತಲ್ಲ. ಸೊ ಇದ್ರ ಶಿಫ್ಟ್ರ್ ಒಂದು ಇಲ್ಲಿ ಬಿದ್ದೋಗ್ಬಿಡ್ತು. ಟೋಟಲಿ 3 ಶಿಫ್ಟ್ರ್ ಬರುತ್ತೆ ಇದರಲ್ಲಿ. ಇದು ಸೊ ಇದು ಒಂದು ಇಲ್ಲಿರುತ್ತೆ. ಎಲ್ಲೈತಪ್ಪ ಅದು? ಇಲ್ಲಿ ಈ ಜಾಗದಲ್ಲಿರುತ್ತೆ, ಇಲ್ಲಿ ಈ ಗೇರ್ ವೀಲ್ ಸಂದಿಯಲ್ಲಿ. ಓಕೆ. ಸೊ ಅದಕ್ಕೆ ಇಲ್ಲಿದೆ ನೋಡಿ, ಈ ಪಿನ್, ಆ ಪಿನ್ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ಗೇರ್ ಬಾಕ್ಸ್ನ ಹೊರಗಡೆ ತೆಗಿಯೋಣ. ಏನಂತೀರ? ಮೇಯ್ನ್ ಶಿಫ್ಟ್ರ್ ತೆಗಿಯೋಣ ಇರಿ. ಇದೇ ಶಿಫ್ಟ್ರು, ನಿಮಗೆ ಶಿಫ್ಟ್ ಮಾಡೋದು ಗೇರ್ಗಳನ್ನ. ಸೊ ಫೈನಲ್ಲಿ ನೋಡಿ ಸ್ನೇಹಿತರೆ, 5 ಸ್ಪೀಡ್ ಗೇರ್ ಬಾಕ್ಸ್. ಸೊ 5 ಸ್ಪೀಡ್ ಗೇರ್ ಬಾಕ್ಸು ಕೂಡ ಆಚೆ ಬಂದಿದೆ. ಈ ಗೇರ್ ಬಾಕ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ. ಒಂದು 13,000 14,000 ಬೈಕ್ ಬಂದಿದ್ದು ರೇಟ್ ಹೇಳ್ತಾರೆ. ಇದೊಂದು ಆಚೆ ಬರಬೇಕು, ಗೊತ್ತಾ ಇಲ್ಲ ನನ್ನ ಮಗಂದು ಯಾಕೋ ಇದು. ಇದು ಗೇರ್ ಶಿಫ್ಟ್ರು. ಸೊ ನಿಮ್ಗೆ ಯಾವಾಗಲೂ ಈ ಕೇಸಿಂಗ್ ಮೇಲೆ ಒಂದು ಬೋಲ್ಟ್ ಇರುತ್ತೆ ನೋಡಿ. ಎಲ್ಲೋಯ್ತದು ನನ್ನದು? ಇಲ್ಲೊಂದು ಬೋಲ್ಟ್ ಇರುತ್ತೆ. ಸೊ ಆ ಬೋಲ್ಟು, ಅದು ಕೆಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಬೋಲ್ಟ್ ತೋರಿಸ್ತೀನಿ. ಸಖತ್ ಮೆಕ್ಯಾನಿಸಮ್ ಮಾತ್ರ ಅದು. ನಾನು ಫಸ್ಟ್ ಟೈಮ್ ನೋಡ್ಬಿಟ್ಟು ಫುಲ್ ಸೈಕ್ ಆಗಿಬಿಟ್ಟಿದೆ ಅದನ್ನು. ಇಲ್ಲಿ ನೋಡ್ರಿ. ಸೊ ಇದೇ ಬೋಲ್ಟು ಅದ್ರೊಳಗಡೆ ಕೂತ್ಕೊಳ್ಳುತ್ತೆ. ಸೊ ಈ ಬೋಲ್ಟ್ ಬಂದ್ಬಿಟ್ಟು ಒಂದು ಸ್ಪ್ರಿಂಗು ಇದ್ರೊಳಗಡೆ ಇದೆ, ಅದು ಟೆನ್ಷನ್ ಹಿಡ್ಕೊಂಡಿರುತ್ತೆ. ಸೊ ಅದನ್ನು ಏನು ಹಿಡ್ಕೊಂಡಿರುತ್ತೆ ಅಂದರೆ ನೋಡಿ, ಇದೊಂದು ಬಾಲ್ ಬೇರಿಂಗು. ಸೊ ಈ ಬೇರಿಂಗ್ಗಳು ಹಿಂಗೆ ಇದರಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ನೋಡಿ. ಸೊ ಈ ಥರ ಯಾವ ಗೇರ್ ಇದೆಯೋ ಆ ಗೇರ್ಗೆ ಹೋಗ್ಬಿಟ್ಟು ಹಿಂಗೆ ಇದೇ ಶಿಫ್ಟ್ ಮಾಡಿಸೋದು ನಿಮಗೆ. ಸೊ ಅಲ್ಲೇ ನಿಲ್ಲಿಸೋದು. ಸೊ ಸಖತ್ ಮಾತ್ರ ಇದು ನೋಡಿ. ಈ ಥರ ಅಲ್ಲಿಗೆ ನಿಲ್ಲಿಸುತ್ತೆ. ಎಲ್ಲ ಇಂಜಿನ್ ಪಾರ್ಟ್ಸೂ ತೆಗೆದಾಗೋಗಿದೆ. ಸೊ ಇನ್ನೇನಿದ್ರು ಇಂಜಿನ್ ಕಂಪ್ಲೀಟ್ ಓವರಾಲ್ ಇದು ಮಾಡಬೇಕಷ್ಟೇ. ಇಲ್ಲಿ ಬೇರಿಂಗ್ದು ಇಂಪ್ಯಾಕ್ಟ್ ಮಾರ್ಕ್ ಬಿದ್ದಿದೆ. ಸೊ ಅದು ಆ್ಯಕ್ಚುಲಿ ಇನ್ನೂ ಈ ಕಡೆ ಇರಬೇಕಾಗಿತ್ತು. ಸೊ ಫುಲ್ಲು ಇಂಪ್ಯಾಕ್ಟ್ ಆಗೋಗಿದೆ. ಅದನ್ನು ಏನು ಮಾಡೋದು ಗುರುವೇ? ಸೊ ಅದಕ್ಕೇ ಅಷ್ಟು ಈಸಿಯಾಗಿ ಆ ಬೇರಿಂಗು ಕಳ್ಚ್ಕೊಂಬಂದಿದ್ದು ನೋಡಿ. ಇದೇ ಬೇರಿಂಗು. ಸೊ ಈ ಬೇರಿಂಗು ಫುಲ್ಲು ಡಿವೇಟ್ ಆಗಿ ಈ ಕಡೆ ಹೋಗಿ ಎಲ್ಲದನ್ನು ಚಿತ್ರಾನ್ನ ಮಾಡಾಕ್ಬಿಟ್ಟಿದೆ. ಸೊ ಆ ಬೇರಿಂಗ್ದು ಈ ಕಡೆ ಈ ಮಾರ್ಕ್ ಇದೆ ನೋಡಿ. ಸೊ ಈ ಮಾರ್ಕ್ ಬಂದ್ಬಿಟ್ಟು ಇಲ್ಲಿ ಇಂಪ್ಯಾಕ್ಟ್ ತೊಗೊಂಬಿಟ್ಟಿದೆ. ಅದು ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಏನಾದ್ರು ಒಂದು ವೇ ಇರುತ್ತೆ. ಸೊ ನಾನು ಅದು ಏನೇ ವೇ ಇದ್ದರೂ ನಿಮ್ಮ ಹತ್ರ ಖಂಡಿತ ಹಂಚ್ಕೋತೀನಿ. ಓಕೆ ಸ್ನೇಹಿತರೆ, ನಾವು ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಈ ವಿಡಿಯೋಗೆ ಇಷ್ಟೇ. ಸೊ ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ನಮ್ಮ 1 2 3ನ ಇನ್ನೂ ಚೆನ್ನಾಗಿ ಮಾಡ್ಬೋದು. 1 2 3 ನೋಡಿದ್ರೆ ಬೇಜಾರಾಗ್ತಾಯಿದೆ. ಇಲ್ಲಿ ನೋಡಿ, ಹಾರ್ಟೇ ಇಲ್ದಿರೋ ಬಾಡಿ ಥರ ನಿಂತ್ಕೊಬಿಟ್ಟಿದ್ದಾಳೆ. ಆಗಲಿ, ಸದ್ಯದಲ್ಲೇ ಅವಳಿಗೆ ಮತ್ತೆ ಎಲ್ಲದನ್ನು ಕೂರಿಸ್ಬಿಟ್ಟು ಮತ್ತೆ ಬಾಂಬ್ ಮಾಡೋಕ್ಕೆ ಬಿಡೋಣ.
ಓಕೆ, ಈ ವಿಡಿಯೋಗೆ ಇಷ್ಟೇ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋ ತನಕ ನಿಮ್ಮ ಮಂಜುನಾಥ ನಿಮಗೆಲ್ಲ ಮಾಡ್ತಾರೆ ನಮಸ್ಕಾರಗಳು. ಟಾಟಾ ಬಾಯ್, ಸಿ ಯು.